ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟ್ರೀಟ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಈಸಿಯಾಗಿ ಜ್ಯೂಸನ್ನ ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲಿ ಅಂತ ಹೇಳ್ತೀನಿ. ತುಂಬ ಸ್ಪೈಸಿಯಾಗಿ ಸ್ವೀಟಾಗಿ ಇರುವಂತಹ ಜ್ಯೂಸ್ ರೆಸಿಪಿ ತೋರಿಸ್ತಿದ್ದೀನಿ, ಬನ್ನಿ. ಮೊದಲಿಗೆ ನಿಮಗೆ ಚೇಪೆಕಾಯಿ ಬೇಕಾಗುತ್ತೆ ಇದನ್ನು ಮಾಡೋದಕ್ಕೆ. ನಾನು ಸ್ವಲ್ಪ ದೊಡ್ಡದಾಗಿರುವಂತಹ ಸೈಜಲ್ಲಿರುವಂತಹ ಚೇಪೆಕಾಯಿನ ತೊಗೊಳ್ತಿದ್ದೀನಿ. ಇದರಲ್ಲಿ ನಿಮಗೆ ಔಟರ್ ಲೇಯರು ವೇಸ್ಟ್ ಆಗೋಲ್ಲ, ಇನ್ನರ್ ಲೇಯರು ವೇಸ್ಟ್ ಆಗೋಲ್ಲ, ಯಾವುದು ವೇಸ್ಟ್ ಇಲ್ಲದೆ ಮಾಡ್ಕೊಳ್ಳುವಂತಹ ರೆಸಿಪಿ ಇದು. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನಿಲ್ಲಿ ತೊಗೊಂಡಿರುವಂಥದ್ದು ಚೇಪೆಕಾಯಿ ಎಷ್ಟು ಚೆನ್ನಾಗಿದೆ ಮೇಲೆ ನೋಡೋದಕ್ಕೆ, ಬಟ್ ಕಟ್ ಮಾಡಿದ್ಮೇಲೆ ಗೊತ್ತಾಗಿತ್ತು ಅದು ಮೇಲೆ ಸ್ವಲ್ಪ ಹಾಳಾಗಿದೆ ಅಂತ. ಅದನ್ನು ಯಾಕೆ ವೇಸ್ಟ್ ಮಾಡಬೇಕು, ಮೇಲೆ ಹಾಳಾಗಿರೋದನ್ನೆಲ್ಲ ತೆಗ್ದುಬಿಟ್ಟು ಅದರಲ್ಲೇ ಮಾಡ್ತಿದ್ದೀನಿ. ಸೊ ಈ ರೀತಿ ಮೇಲೆ ಕಟ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ವ, ನಾನು ಈಗ ನೋಡ್ತಿದ್ದೀನಿ ಅದು ಯಾವ ರೀತಿ ಆಗಿದೆ ಅಂತ. ಸೊ ಅದನ್ನು ತೆಗ್ದುಬಿಡೋಣ. ಅದನ್ನು ತೆಗ್ದುಬಿಟ್ಟು ಫಸ್ಟ್ ನೀವು ಮಾಡಬೇಕಾಗಿರೋದು ಏನಂದರೆ, ನಾನು ಆಲ್ರೆಡಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿನೇ ನಿಮಗೆ ಇಲ್ಲಿ ನಾನು ತಗೊಂಡಿರೋದು ಮಾಡೋದಕ್ಕೆ. ಮಕ್ಕಳಿಗೆ ಮಾಡಿಕೊಡುವಾಗ ತುಂಬ ಕೇರ್ಫುಲ್ಲಾಗಿ ನೋಡಿ ಮಾಡಿಕೊಡಿ, ಬಿಕಾಸ್ ತುಂಬ ಹುಳುಗಳಿರುತ್ತೆ ಈ ಚೇಪೆಕಾಯಲ್ಲಿ. ಹಣ್ಣಾಗಿರೋದ್ರಲ್ಲಿ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ, ಬಟ್ ಇದರಲ್ಲೂ ಕೂಡ ಸೇಫ್ಟಿ ಪರ್ಪಸ್ಗೆ ಒಂದ್ಸತಿ ನೋಡಿ ಅಂತಲೇ ಹೇಳ್ತೀನಿ. ಸೊ ನೋಡ್ತಿದ್ರಲ್ವ, ಈಗ ನಾನು ಈ ಒಳಗಡೆ ಏನಿದೆ ಹಣ್ಣು ಅದನ್ನೆಲ್ಲ ಕಟ್ ಮಾಡ್ಕೊಂಡು ಜಾರಲ್ಲಿ ಹಾಕ್ಕೊಳ್ತಿದ್ದೀನಿ. ಬರೀ 3 ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ನಿಮಗೆ ಈ ಜ್ಯೂಸನ್ನ ಮಾಡ್ಕೊಳ್ಳೋದಕ್ಕೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಖಾರವಾಗಿ ಸ್ವೀಟಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮ್ಮನೇಲಿ ಕೂಡ ಮಾಡಿಕೊಡಿ, ಏನಂತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಆಚೆ ಹೋಗಿ ನಾವು ಅನ್ಹೆಲ್ದಿಯಾಗಿರುವಂತಹ ಫುಡ್ಸ್ನ ಎಲ್ಲ ತಿನ್ನೋ ಬದಲು ಈ ರೀತಿ ಮನೆಯಲ್ಲೇ ನೀವು ಟ್ರೈ ಮಾಡಿ, ಈ ರೀತಿ ಡಿಫ್ರೆಂಟ್ ರೆಸಿಪೀಸ್ನ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಾನು ನೋಡಿ ಹಾಕ್ತಿದ್ದೀನಿ ಹುಳ. ನಾನು ಏನು ಮಾಡಿದೆ ಅಂದರೆ, ಭಯ ಇದ್ದೇ ಇರುತ್ತಲ್ವ ಹುಳ ಇದ್ರೆ ಏನು ಮಾಡೋದು ಅಂತ. ಸೊ ಅದಕ್ಕೋಸ್ಕರ ನಾನು ಚೆನ್ನಾಗಿ ನೋಡಿ ಅದನ್ನು ಹಾಕ್ತಿದ್ದೀನಿ. ಈಗ ಅದನ್ನು ಬ್ಲೆಂಡ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಏನೇನು ಸೇರಿಸ್ಕೊಳ್ತೀನಿ ಅಂದರೆ, ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ನೆಕ್ಸ್ಟು ಖಾರದ ಪುಡಿ ಸ್ವಲ್ಪ ಮತ್ತು ಸಕ್ಕರೆ. ಈ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ರೆಡಿ ಆಗುತ್ತೆ. ಸೊ ಈ ರೀತಿ ನಿಮಗೆ ರೆಡಿ ಆಗ್ತದೆ ನೋಡಿ ಚೇಪೆಕಾಯಿ. ನಾನಲ್ಲಿ ರೆಡಿ ಮಾಡ್ಕೊಳ್ತೀನಿ. ಒಂದು ಪ್ಲೇಟ್ ತೊಗೊಳ್ಳಿ. ಪ್ಲೇಟಲ್ಲಿ ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದು ಮೇಲೆ ನಿಮಗೆ ಚೆನ್ನಾಗಿ ಕಾಣಿಸೋದಕ್ಕೆ, ಡೆಕೋರೇಷನ್ ಮಾಡೋದಕ್ಕೆ ಅಂತಲೇ ಹೇಳ್ಬೋದು. ಸೊ ಈಗ ಏನು ಚೇಪೆಕಾಯಿ ಇದೆ ಅದನ್ನು ತಗೊಂಡು ಈ ರೀತಿ ನಾನು ಯಾವ ರೀತಿ ವೀಡಿಯೋಲಿ ತೋರಿಸಿದ್ದೀನಿ ಆ ರೀತಿ ಮಾಡ್ಕೊಳ್ಳಿ. ಎಲ್ಲ ಕಡೆ ಅಂಟ್ಕೊಳ್ಳೋ ಹಾಗೆ ಈ ರೀತಿ ಮಾಡ್ಕೊಳ್ಳಿ. ಸೊ ನೀವು ತಿನ್ನುವಾಗ, ಈ ರೀತಿ ಕುಡಿಯುವಾಗೂ ಕೂಡ ನಿಮಗೆ ಖಾರ ಸ್ವೀಟ್ ಕೂಡ ತಗಲ್ತಾ ಇರುತ್ತೆ. ಅದಕ್ಕೋಸ್ಕರನೇ ನೋಡ್ತಿದ್ದೀರಲ್ವ, ನಾನೀಗ ಮಿಕ್ಸಿ ಜಾರಲ್ಲಿ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಇದ್ದರೆ ಸಾಕು, ತುಂಬ ಸಕ್ಕರೆ ಆದರೂ ಕೂಡ ಚೆನ್ನಾಗಿರೋದಿಲ್ಲ. ಖಾರದ ಪುಡಿ ಮತ್ತು ಉಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಬ್ಲೆಂಡ್ ಆದಮೇಲೆ ಈ ರೀತಿ ಕಾಣ್ತಿದೆ. ನೀರು ಹಾಕ್ಕೊಂಡು ಅಥವಾ ನೀವು ಇಲ್ಲಿ ಐಸ್ ಕ್ಯೂಬ್ಸ್ನ ಕೂಡ ಹಾಕ್ಕೊಳ್ಬೋದು, ಸ್ವೀಟ್ ಅಂದರೆ ನಿಮಗೆ ಥಂಡಿಯಾಗಿ ಇರೋದಕ್ಕೆ ಇಷ್ಟಪಡೋರು ಅಂದರೆ. ಸೊ ನೋಡ್ತಿದ್ದೀರಲ್ವ, ಈ ರೀತಿ ರೆಡಿ ಆಗಿದೆ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿತ್ತು. ನೀವು ಕೂಡ ಈ ರೀತಿ ಟ್ರೈ ಮಾಡಿ, ಮಕ್ಕಳು ಕೂಡ ಮಾಡಿಕೊಡಿ. ಹೆಲ್ದಿ ರೆಸಿಪಿ ಅಂತಲೇ ಹೇಳ್ತೀನಿ ನಾನು. ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲೇ ಮುಗಿಸ್ತೀನಿ. ಧನ್ಯವಾದಗಳು.